भुवनं यस्य वाचिकं सर्ववान्मयं पाण्डितं भुवनं यस्य वाचिकं सर्ववान्मयं आधारं चन्द्रतारादि तं वन्दे सात्विकं शिवम् आधारं चन्द्रतारादि तं वन्दे सात्विकं शिवम् दर्शन मात्रे मन कामना पूर्ति जय देव जय देव जय देव जय देव सिंदूर लाल चढ़ायो अच्छा खट मुख को सौंदर्य लाल विराजे सुन गौरी हर को हाथ लिए गुड़ लड्डू साई सुरवर को महिमा कहे न जाए जागत हूँ पद को जय देव जय देव जय देव जय देव ಅರ್ಚಕರೇ, ಮೊದಲು ಬಂದದ್ದು ನಾನು. ಮೊದಲು ಪ್ರಸಾದ ನನಗೆ ನೀಡಿ. ಏಯ್, ಯಾರ ಹತ್ರ ಮಾತಾಡೋದು ಗೊತ್ತುಂಟು ತಾನೆ? ಏನು ಯಾಕೆ? ಹ, ಇದು ಮರ್ಯಾದೆ ಅಂದ್ರೆ ದೊಡ್ಡ ದೊಡ್ಡ ಮಾತಾಡ್ತಾ ಎಲ್ಲ. ನಾ ಯಾರನ್ನ ಕ್ಯಾರ್ ಮಾಡಲ್ಲ. ಹೋಗೆ ಹೋಗೆ. ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ. ಸುಮ್ಕಿರ್ಲೆ. ನಿಮಗೆ ದೇವರ ಮೇಲೆ ಭಯ ಭಕ್ತಿ ಅನ್ನೋದು ಇಲ್ವೇನೋ? ನಿಮ್ಮ ಈ ವರ್ತನೆಯಿಂದ ಬಹಳ ಬೇಸರವಾಗುತ್ತಪ್ಪ. ನೋಡಿ, ದೇವರ ಮುಂದೆ ನಾವೆಲ್ಲ ಒಂದೇ. ನೋಡಪ್ಪ, ನಾನು ನಾನು ಅಂತ ಆ ದೇವರ ಮುಂದೆ ಪ್ರದರ್ಶನ ಮಾಡೋದಿದೆಯಲ್ಲ, ಸರಿಯಲ್ಲಪ್ಪ, ಸರಿಯಲ್ಲ. ದೇವರ ಭಯವೇ ಜ್ಞಾನದ ಆರಂಭ ಅಂತಾರೆ. ಎಲ್ಲಿ ಭಯ ಇರುತ್ತೋ ಅಲ್ಲಿ ಭಕ್ತಿ ಇರುತ್ತೆ. ಭಯ ಅನ್ನೋದು ಮನುಷ್ಯರ ಮೇಲೆ ಅಲ್ಲಪ್ಪ. ಭಯ ಅನ್ನೋದು ಆ ದೇವರ ಮೇಲೆ ಇರಬೇಕು. ತಿಳಿತೇನೋ ಗುರುಗಳೇ? ಈ ಭಯ ಭಕ್ತಿ ಅಂದ್ರೆ ಏನು ಗುರುಗಳೇ? ನೋಡಪ್ಪ, ಭಯ ಅಂದರೆ ಹೆದರಿಕೆ, ಅಂಜಿಕೆ ಅಂತ ಅರ್ಥ. ಭಯ ಆತನಲ್ಲಿ ವಿವೇಚನೆಯನ್ನು ಉಂಟು ಮಾಡಿದರೆ, ಭಕ್ತಿಯು ತನ್ನನ್ನು ಆರಾಧನೆಯಲ್ಲಿ ಆಧ್ಯಾತ್ಮಿಕವಾಗಿ ಮತ್ತು ಭೌತಿಕವಾಗಿ ದೇವರಿಗೆ ಅರ್ಪಿಸಿಕೊಳ್ಳುತ್ತಾನೆ. ದುಷ್ಕೃತ್ಯವನ್ನು ಶಿಕ್ಷಿಸುತ್ತಾನೆ ಎಂದು ತಿಳಿದವನಲ್ಲಿ ಭಕ್ತಿ, ಗೌರವ ಮತ್ತು ಭಯದ ಛಾಯೆಯನ್ನು ಹೊಂದಿರುತ್ತಾನೆ. ಭಕ್ತಿ ಎಂದರೆ ಅದೊಂದು ಶರಣಾಗತಿ, ಅದೊಂದು ನಿಷ್ಠೆ ಮತ್ತು ಬಾಂಧವ್ಯ, ಅದೊಂದು ಪ್ರೀತಿ ಮತ್ತು ಒಲವು, ಅದೊಂದು ನಂಬಿಕೆ ಮತ್ತು ಭಾವನೆ, ಅದೊಂದು ಶಕ್ತಿ, ಅದೊಂದು ತ್ಯಾಗ ಮತ್ತು ಧ್ಯಾನ. ತಿಳಿತೇನೋ? ಹೌದು ಗುರುಗಳೇ. ಅಷ್ಟೇ ಅಲ್ಲಪ್ಪ, ಭಕ್ತಿಯಲ್ಲಿ ಶುದ್ಧತೆ ಮತ್ತು
ಶಕ್ತಿಯಿಂದ ಸೀಮಿತವಾಗಿದೆ. ಅಷ್ಟೇ ಅಲ್ಲ, ಭಕ್ತಿಯಲ್ಲಿ 9 ರೀತಿಯ ಪ್ರಾಕಾರಗಳಿವೆ. ಅದು ಯಾವುದೆಂದರೆ ಅದೊಂದು ಶ್ರವಣ ಮತ್ತು ಸ್ಮರಣ, ಅದೊಂದು ಕೀರ್ತನ ಮತ್ತು ಅರ್ಚನ, ಅದೊಂದು ವಂದನ ಮತ್ತು ಪಾದವೇದನ, ಅದೊಂದು ದಾಸ್ಯ ಮತ್ತು ಸಖ್ಯ, ಅದೊಂದು ಆತ್ಮ ನಿವೇದನ. ಲೋ ದೊಡ್ಡ ಮನುಷ್ಯ, ನೋಡಪ್ಪ, ನಮ್ಮ ಜೀವನದಲ್ಲಿ ಒಂದು ಮೌಲ್ಯ ಅಂತ ಇರುತ್ತಪ್ಪ. ಮೌಲ್ಯದ ಬಗ್ಗೆ ನಿಮ್ಮಲ್ಲಿ ಕೇಳುವ ಅವಶ್ಯಕತೆ ನನಗಿಲ್ಲ. ಬೇಡ ಅವ್ರು ಗೊತ್ತುಂಟಲ್ಲ, ಹೇಳ್ತಾರೆ. ಏನು ನೋಡ, ಹೇಳಿ ಅವರೇ. ನೋಡಪ್ಪ, ಮೌಲ್ಯ ಅಂದರೆ ನಾವು ಜೀವನದಲ್ಲಿ ಬೆಲೆ ಕೊಡಬೇಕಾದ ಅಂಶಗಳು. ನಮ್ಮ ಜೀವನಕ್ಕೆ ಅಗತ್ಯವಾದಂಥ ಕೆಲವೊಂದು ಮೌಲ್ಯಗಳಿಗೆ ಬೆಲೆ ಕೊಡಬೇಕು. ನಾವು ಯಾವುದಕ್ಕೂ ಕ್ಯಾರೆ ಮಾಡೋಲ್ಲ ಅನ್ನೋದು ಸರಿಯಾದ ವಿಚಾರ ಅಲ್ಲಪ್ಪ. ಉದಾಹರಣೆಗೆ ನ್ಯಾಯ, ಅಹಿಂಸೆ, ಸಹಿಷ್ಣುತೆ ಇವುಗಳನ್ನೆಲ್ಲ ಪಾಲಿಸಬೇಕಪ್ಪ. ಒಂದು ವೇಳೆ ಈ ಜಗತ್ತಿನ ಸುಖ ಸಂತೋಷಗಳಿಗೆ ಅಗತ್ಯವಾದ ಮೌಲ್ಯ ಯಾವುದೋ ಅದು ಭಗವಂತನಲ್ಲಿರಬೇಕು. ಮೌಲ್ಯಗಳು ಕಡಿಮೆಯಾದಾಗ ಧರ್ಮ ಪತನಗೊಳ್ಳುತ್ತದೆ. ಧರ್ಮ ಪತನವಾದಾಗ ದೇವರು ಬಂದು ಅದನ್ನು ತಡೆದು ಧರ್ಮದ ಉದ್ಧಾರ ಮಾಡುತ್ತಾನೆಂದು ಜನರು ನಂಬಿದ್ದಾರೆ. ಇದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದನಲ್ಲವೇ? ಧರ್ಮನಿಷ್ಠರನ್ನು ಬಿಡುಗಡೆ ಮಾಡಲು ಮತ್ತು ದುಷ್ಕರ್ಮಿಗಳನ್ನು ನಾಶ ಮಾಡಲು, ಹಾಗೆಯೇ ಧರ್ಮದ ತತ್ವಗಳನ್ನು ಮರುಸ್ಥಾಪಿಸಲು ನಾನು ಶಾಸ್ತ್ರಮಾನದ ನಂತರ ಶಾಸ್ತ್ರಮಾನವನ್ನು ಪಡೆಯುತ್ತೇನೆ. ಲೋ ದೊಡ್ಡ ಮನುಷ್ಯ, ತಿಳಿಯುತ್ತೇನೋ? ತಿಳಿಯಿತು. ಹಾಗಾದ್ರೆ ದುಷ್ಟರನ್ನು ನಾಶ ಮಾಡಲು, ಧರ್ಮವನ್ನು ಕಾಪಾಡಲು ಆ ದೇವರು ಮತ್ತೆ ಮತ್ತೆ ಯಾಕೆ ಹುಟ್ಟು ಬರಬೇಕು? ಒಂದೇ ಸಲ ಆ ದುಷ್ಟರನ್ನು ನಾಶ ಮಾಡಬಹುದಲ್ವೇ? ಏನ್ ಮಾಡುದು? ನಿನ್ನಂತವ್ರು ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ. ಯಾಕೆ ಬಂದ ದೊಡ್ಡ ಜನ ಹೇಗೆ? ಇರ್ಲಪ್ಪ, ಇರಲಿ. ನೋಡಪ್ಪ, ಧರ್ಮವನ್ನು ಕಾಯೋದು, ಕಾಪಾಡೋದು ದೇವರ ಕೆಲಸವಲ್ಲಪ್ಪ, ನಮ್ಮಂಥ ಮನುಷ್ಯರ ಪ್ರಯತ್ನ ಮತ್ತು ಕರ್ತವ್ಯ. ಒಂದು ವೇಳೆ ಅದು ಮನುಷ್ಯರಿಂದ ಆಗದಿದ್ದಲ್ಲಿ ಆ ದೇವರೇ ಬಂದು ಧರ್ಮವನ್ನು ಕಾಪಾಡುತ್ತಾನೆ ಅನ್ನೋದು ಸತ್ಯ. ಹಾಗಾದ್ರೆ
ದೇವ್ರಂದ್ರೆ ಏನ್ ಗುರುಗಳೇ? ಭಾಳ ಒಳ್ಳೆ ಪ್ರಶ್ನೆ. ಕೂರಪ್ಪ ಕೂರು, ಹೇಳ್ತೇನೆ. ನೋಡು, ದೇವರು ಅಂತ ಹೇಳಿದರೆ ಒಂದು ನಂಬಿಕೆ, ಒಂದು ಭಾವನೆ. ದೇವರ ಕಲ್ಪನೆಯ ಹಿಂದೆ ಭಯ, ಆಶ್ಚರ್ಯ ಇವೆಲ್ಲವೂ ಇದ್ದವು. ದೇವರನ್ನು ವಿರೋಧಿಸಿ ನಡೆದರೆ ಆಪತ್ತು ಉಂಟಾಗಬಹುದೆಂದು ಜನರು ನಂಬಿದ್ದರು. ಪ್ರಾಚೀನರ ದೃಷ್ಟಿಯಲ್ಲಿ ವ್ಯಕ್ತಿಗಿಂತ ಬಲಶಾಲಿ ಮತ್ತು ಮಂತ್ರಶಕ್ತಿ ಉಳ್ಳವರು ಹಾಗೂ ಮನುಷ್ಯ ರೂಪ ಇರಬಹುದೆಂದು ಕಲ್ಪಿಸಿರಬಹುದು. ಒಟ್ಟಾರೆ ಕಣ್ಣಿಗೆ ಕಾಣದ ಮಾನವ ಶಕ್ತಿಗಿಂತ ದೊಡ್ಡದಾದಂಥ ಅಗೋಚರ ಶಕ್ತಿಯನ್ನು ದೇವರು ಎನ್ನುತ್ತೇವೆ. ಹೌದಪ್ಪ. ಈ ದೇವರು ನಮ್ಮ ಮನುಷ್ಯರ ಕಣ್ಣಿಗೆ ಕಾಣಿಸೋದಿಲ್ಲ. ಇದ್ದಾರಪ್ಪ, ಇದ್ದಾರೆ. ನೋಡು, ಕಣ್ಣಿಗೆ ಕಾಣುವ ದೇವರೆಂದರೆ ಒಬ್ಬ ಆದರ್ಶ ವ್ಯಕ್ತಿಯನ್ನ, ಒಬ್ಬ ಒಳ್ಳೆ ಗುಣನಡತೆ ಇರುವ ವ್ಯಕ್ತಿಯನ್ನ, ನಿಸ್ವಾರ್ಥಿ ಪರೋಪಕಾರಿಗಳನ್ನು, ಹಾಗೆ ನಮಗೆ ಜನ್ಮ ನೀಡಿರ್ತಕ್ಕಂತಹ ತಂದೆ ತಾಯಿಗಳನ್ನು ದೇವರು ಎನ್ನುತ್ತೇವೆ. ಹೌದಪ್ಪ, ಹೌದು ಹೌದು ಹೌದಪ್ಪ, ಹೌದು ಹೌದು ಹೌದು. ಅಷ್ಟೇ ಅಲ್ಲಪ್ಪ, ಈ ಪ್ರಕೃತಿಯಲ್ಲಿರುವಂಥ ಆ ಮರ ಗಿಡಗಳನ್ನು ಕೂಡ ದೇವರೆನ್ನುವರು. ಅಷ್ಟೇ ಯಾಕೆ, ಕೆಲವೊಂದು ಪ್ರಾಣಿ ಪಕ್ಷಿಗಳು ಕೂಡ ಆ ದೇವರ ಜೊತೆ ಸೇರಿಕೊಂಡು ದೈವತ್ವವನ್ನು ಪಡ್ಕೊಂಡಿದೆ. ಅದು ಹೇಗೆಂದರೆ, ಹಾಗೆಯೂ ಶನಿದೇವರ ವಾಹನವಾಗಿ, ಗರುಡ ವಿಷ್ಣುವಿನ ವಾಹನವಾಗಿ, ಹಾವು ಮತ್ತು ನಂದಿ ಶಿವನ ಜೊತೆಯಾಗಿ, ನವಿಲು ಧನುಕನ ವಾಹನವಾಗಿ, ಭೂಮಿ ಲಕ್ಷ್ಮಿಯ ವಾಹನವಾಗಿ, ಇಲಿಯು ಗಣೇಶನ ವಾಹನವಾಗಿ. ಗಣೇಶ ಯಾರು? ನೆರೆಮನೆ ಗಣೇಶನ? ಮೂರ್ಖ, ಗಣೇಶ ಅಂದರೆ ಗಣಪತಿ ಹೆಸರು ಕಣೋ ಮೂರ್ಖ. ಗುರುಗಳೇ, ಈ ಗಣೇಶನಿಗೆ ಮನುಷ್ಯ ರೂಪನೂ ಇದೆ, ಪ್ರಾಣಿ ರೂಪನೂ ಇದೆ. ಆದ್ರೆ ಗಣೇಶನಿಗೆ ಆನೆ ಮುಖ ಹೇಗೆ ಬಂತು ಗುರುಗಳೇ? ಹೇ, ನಿಂಗೆ ಅಷ್ಟು ಸಹ ಗೊತ್ತಿಲ್ಲನು? ಆ ಗಣಪತಿಯನ್ನು ತಯಾರಿಸಿದ್ ನಾವೇ ತಾನೇ. ಈ ಗಣೇಶನನ್ನು ತರಿಸಿದ್ದು ನೀನೇನಾ? ಹೌದಾ? ಏನಯ್ಯ ಹೇಳ್ತೀಯಲ್ಲ? ಏ ಹೋಗಲ್ಲ. ಇರ್ಲಪ್ಪ, ಬಿಡಿ ಬಿಡಿ ಬಿಡಿ, ಕೂರ. ನೀವು ಆಗ ಒಂದು ಪ್ರಶ್ನೆ ಕೇಳಿದಿರಲ್ಲ, ಆ ಗಣೇಶನಿಗೆ ಆನೆ ಮುಖ ಹೇಗೆ ಬಂತು ಅಂತ. ಅದಕ್ಕೊಂದು ಭಾಳ ಚೆಲುವಾದ ಕತೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಹೇಳುವೆ ಕೇಳಿರಿ ಕತೆ ಹೇಳುವೆ, ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ, ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ, ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು. ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವ ಅದಕ್ಕೆ ಇದ್ದಳು.
ಸ್ನಾನ ಗೃಹಕ್ಕೆ ಹೊರಟಳು. ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವಾದಕ್ಕೆ ಇತ್ತಳು. ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು. ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು. ಕಾವಲಿರು ಎಂದಳು ಗೌರಿ ಒಲವಿಂದ. ಕಾವಲಿರು ಎಂದಳು ಗೌರಿ ಒಲವಿಂದ. ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಹೇಳುವೆ. ಗೌರಿ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕತೆ ಹೇಳುವೆ ಕೇಳಿರಿ ಕತೆ ಕೇಳುವೆ. ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ. ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ. ಒಳಗೆ ಬಿಡೆನು ಇಲ್ಲೇ ನಿಲ್ಲಿ ಎಂದು ಕಂದ ಎನಲು. ಹೊರಗೆ ಉಕ್ಕಿ ಬಂತು ಆಗ ಕೋಪದ ಹೊನಲು. ಕೋಪದ ಹೊನಲು. ಶೂಲ ತೆಗೆದು ನಿಂತನು ತ್ರಿಪುರಾರಿ. ಕಂದನ ತಲೆ ಕತ್ತರಿಸಿದ ಕಾಮ ಸಂಹಾರಿ. ಶಬ್ದ ಕೇಳಿ ಒಳಗಿನಿಂದ ಓಡಿ ಬಂದಳು ಗೌರಿ. ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ. ಸತ್ತ ಮಗನ ಕಂಡು ಹತ್ತು ಗೋಳಾಡಿದಳು ನಾರಿ. ಸತ್ತ ಹುಡುಗ ತನ್ನ ಮಗನು ಎಂದು ಅರಿತ ನೊಂದ ಶಿವನು. ಒಂದು ತಲೆಯ ಅರಸಿ ತನ್ನಿ ಎಂದು ಆಜ್ಞೆ ತಂದನು. ಅರಸಿ ಹೊರಟರು ಗಣಗಳು ದಿಕ್ಕು ದಿಕ್ಕಿಗೆ. ಆನೆಯೊಂದು ಮಲಗಿತ್ತು ಉತ್ತರ ದಿಕ್ಕಿಗೆ. ಆನೆ ತಲೆಯ ಕತ್ತರಿಸಿ ಶಿವನ ಬಳಿಗೆ ತಂದರು. ಅದನು ಮಗನ ದೇಹಕ್ಕಿಟ್ಟು ಜೀವ ತಂದನು ದೇವನು. ಜೀವ ತುಂಬಿದ ಕಂದ ತಂದೆಗೆ ವಂದನೆಗೈದನು. ಸಂತಸದೆ ಮಗನ ತಪ್ಪಿ ಅವಗೆ ವರವಾಯಿದ್ದನು. ಸಂತಸದೆ ಮಗನ ತಬ್ಬಿ ಅವಗೆ ವರವಾಯಿದ್ದನು. ಇಂದಿನಿಂದ ಮೊದಲ ಪೂಜೆ ಎಂದು ನಿನಗೆ ಎಂದನು. ಗಣಗಡಿಗೆ ನಾಯಕ ನೀ ಎಂದು ಶಿವನು ನುಡಿದನು. ಅಂದಿನಿಂದ ಕಂದನಾದ ದೈವ ಗಣನಾಯಕ. ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ. ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ.
ತಿಳಿಯುತ್ತೇನೋ? ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತಾನೆ. ಹೀಗೆ ಗಣೇಶ ಒಬ್ಬ ವಿಶಿಷ್ಟ ಮತ್ತು ಶ್ರೇಷ್ಠ ದೇವರ. ನಮ್ಮ ಭಾರತ ದೇಶದಲ್ಲಿ ಅಲ್ಲದೆ ಎಲ್ಲ ವರ್ಗದ ಜನರು ಗಣೇಶನನ್ನು ಪೂಜಿಸುವುದರಿಂದಾಗಿ ನಮ್ಮ ಭಾರತದ ಹಿಂದೂ ದೈವ ಶಾಸ್ತ್ರದಲ್ಲಿ ಪ್ರಮುಖ ದೇವನೆನಿಸಿಕೊಂಡಿದ್ದಾನೆ. ಅಂದಿನಿಂದ ಆ ಗಣೇಶನನ್ನು ಪೂಜಿಸಿದ ಬಳಿಕವೇ ಸಕಲ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಾರೆ. ಹೌದಪ್ಪ. ಈ ಗಣೇಶನನ್ನ ವಿಘ್ನೇಶ್ವರ, ವಿಘ್ನ ನಿವಾರಕ ಅಂತ ಯಾಕೆ ಕರೀತಾರೆ? ನೋಡಪ್ಪ, ಅದೊಂದು ದೊಡ್ಡ ಕಥೆ. ಪುರಾಣದಲ್ಲಿ ರಾವಣನ ತಾಯಿಯಾಗಿರ್ತಕ್ಕಂತಹ ಕೈಕಸೆಯು ಸಮುದ್ರ ತೀರದಲ್ಲಿ ಒಂದು ಮರಳಿನ ಶಿವಲಿಂಗವನ್ನು ನಿರ್ಮಿಸಿ ಪೂಜಿಸುತ್ತಿರುತ್ತಾಳೆ. ಆಗ ಸಮುದ್ರದ ದೊಡ್ಡ ಅಲೆಯೊಂದು ಬಂದು ಆ ಶಿವಲಿಂಗವನ್ನು ಕೊಚ್ಚಿಕೊಂಡು ಹೋಗುತ್ತದೆ. ಅವಳು ಮತ್ತೆ ಮತ್ತೆ ಶಿವಲಿಂಗವನ್ನು ನಿರ್ಮಿಸಿ ಪೂಜಿಸಲಾರಂಭಿಸಿದಳು. ಸಮುದ್ರದ ಅಲೆಗಳು ಮಾತ್ರ ಮತ್ತೆ ಮತ್ತೆ ಆ ಶಿವಲಿಂಗಗಳನ್ನು ಕೊಚ್ಚಿಕೊಂಡು ಹೋಗುತ್ತಿತ್ತು. ಈ ಘಟನೆಯಿಂದ ಬೇಸರಗೊಂಡಂತಹ ರಾವಣನ ತಾಯಿಯಾದ ಕೈಕಸೆ ಈ ವಿಚಾರವನ್ನು ತನ್ನ ಮಗನಾದ ರಾವಣನಲ್ಲಿ ತಿಳಿಸುತ್ತಾಳೆ. ಆಗ ಲಂಕಾಧಿಪತಿಯಾದಂಥ ರಾವಣ ಆತ್ಮಲಿಂಗವ ಶಿವನಿಂದ ಪಡೆದು ಬರುತ್ತಿರೆ ಲಂಕೇಶ ರಾವಣನು. ತನ್ನನು ಪೂಜೆಯ ಮಾಡದವನಿಗೆ ಬುದ್ಧಿಯ ಕಲಿಸಿದ ಗಣೇಶನು.
ಆತ್ಮಲಿಂಗವ ಶಿವನಿಂದ ಪಡೆದು ಬರುತ್ತಿರೆ ಲಂಕೇಶ ರಾವಣನು. ತನ್ನನು ಪೂಜೆಯ ಮಾಡದವನಿಗೆ ಬುದ್ಧಿಯ ಕಲಿಸಿದ ಗಣೇಶನು. ವಟುವಿನ ರೂಪದ ರಾವಣನೆದುರು ಬಂದನು ಸಂಜೆಗೆ ಗಣೇಶನು. ವಟುವಿನ ರೂಪದ ರಾವಣನೆದುರು ಬಂದನು ಸಂಜೆಗೆ ಗಣೇಶನು. ಸಂಧ್ಯಾ ವಂದನೆ ಮುಗಿಸಿ ಬರುವೆನೆಂದು ಲಿಂಗವ ಇತ್ತನು ರಾವಣನು. ಸಂಧ್ಯಾ ವಂದನೆ ಮುಗಿಸಿ ಬರುವೆನೆಂದು ಲಿಂಗವ ಇತ್ತನು ರಾವಣನು. ತಿಳಿತಲ್ವೇ? ಹೀಗೆ ಆ ಗಣೇಶನ ಯುಕ್ತಿ ಮತ್ತು ಸಾಹಸಗಳಿಂದಾಗಿ ಸ್ವತಃ ಪರಮೇಶ್ವರನಿಗೂ ಹಾಗೂ ಇಡೀ ಜಗತ್ತಿಗೆ ಬಂದಿರುವಂತಹ ಕಂಟಕವನ್ನು ವಿಘ್ನಗಳನ್ನು ನಿವಾರಿಸಿದಂತಹ ಆ ಗಣೇಶನಿಗೆ ವಿಘ್ನ ವಿನಾಶಕ ವಿಘ್ನ ನಿವಾರಕ ಅಂತ ಹೆಸರು ಬಂತು. ಅಷ್ಟೇ ಅಲ್ಲದೆ ಭೂಕೈಲಾಸವೆಂದೇ ಪ್ರಸಿದ್ಧಿಯಾದಂಥ ಅಂದಿನ ಕಲಕಲೇಶ್ವರ ಕ್ಷೇತ್ರವೇ ಇಂದಿನ ಗೋಕರ್ಣವೆಂದು ಪ್ರಸಿದ್ಧಿಯಾಯಿತು. ಹೇಳಪ್ಪ. ಹಾ ನೋಡಪ್ಪ, ಗಣೇಶ ಚತುರ್ಥಿ ಅಂದರೆ ಭಾರತ ದೇಶದಲ್ಲಿ ಆಚರಿಸುವ ಒಂದು ವಾರ್ಷಿಕ ಹಿಂದೂ ಹಬ್ಬ. ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನ ಈ ಹಬ್ಬವನ್ನು ಆಚರಿಸುವುದರಿಂದ ಇದಕ್ಕೆ ಗಣೇಶ ಚತುರ್ಥಿ ಎನ್ನುವರು. ಈ ದಿನ ಗಣೇಶನಿಗೆ ಅಲಂಕಾರವನ್ನು ಮಾಡಿ ಗಣಪತಿಗೆ ಪ್ರಿಯವಾದಂತಹ ಕಾಯಿ ಕಡುಬು, ಮೋದಕ,
ಲಡ್ಡು, ಸಿಹಿ ತಿಂಡಿ, ಕಬ್ಬು ಇತ್ಯಾದಿಗಳನ್ನೆಲ್ಲ ನೈವೇದ್ಯ ಮಾಡಲಾಗುತ್ತದೆ. ಹೀಗಾಗಿ ಅಂದಿನಿಂದ ಆ ಗಣೇಶನನ್ನು ಪೂಜಿಸಿದ ಬಳಿಕವೇ ಸಕಲ ಕಾರ್ಯಕ್ರಮಗಳನ್ನು ಆರಂಭಿಸುತ್ತೇವೆ. ಹೌದಪ್ಪ, ಅದು ಹೇಗೆಂದರೆ ಗುರುಗಳೇ, ಈ ಚೌತಿ ದಿನ ಆ ಚಂದ್ರನನ್ನು ನೋಡ್ಬಾರ್ದಂತ ಹೇಳ್ತಾರಲ್ಲ, ಅದು ಯಾಕೆ ಗುರುಗಳೇ? ನೋಡಪ್ಪ, ಚೌತಿಯ ದಿನ ಚಂದ್ರನನ್ನು ಯಾಕೆ ನೋಡಬಾರದಂತ ಹೇಳಿದರೆ, ಅದೊಂದು ಚಂದ್ರನಿಗೂ ಮತ್ತು ಗಣೇಶನಿಗೂ ಇರುವಂತಹ ಒಂದು ವೈರತ್ವದ ಕತೆ. ಅದನ್ನೀಗ ಹೇಳುತ್ತೇನೆ, ಕೇಳಿ. ಭಾದ್ರಪದ ಶುಕ್ಲ ಚೌತಿಯಲ್ಲಿ ಲೋಕದ ಪೂಜೆಯ ಸ್ವೀಕರಿಸಿ ಹೊಟ್ಟೆ ಬಿರಿಯೇ ಕಡುಬುಂಡು ಗಣಪತಿ ಗುದಲಿ ಇಲಿಯ ಮೇಲೆ ಹೊರಹೊಂಡ ವಾಯು ಮಾರ್ಗದಲ್ಲಿ ಮೂರ್ಛೆ ಹೋದ ನಮ್ಮ ಶಿಖನ ಸರ್ಪಗಳೆದುರಿಗೆ ಬರಲಾಗಿ ಜಾರಿ ಬಿದ್ದ ಗಜರಾಜ ಹೊಟ್ಟೆ ಹೋಳಾಗಿ ಲಡ್ಡು ಕಡುಬು ಹೊರಬಂದು ಹಿಂಡು ಹಿಂಡಾಗಿ ತುಂಬಿದ ಮತ್ತೆ ಎಲ್ಲವನು ಹೊಟ್ಟೆಗೆ ಹಾವು ಕಟ್ಟಿದನು. ಈ ಚಿತ್ರವ ನೋಡಿ ಚಂದ್ರನು ನಗಲು ಕೃಷ್ಣನಾಗಿದ್ದು ಶಾಪವ ಕೊಟ್ಟ. ಚೌತಿಯ ದಿವಸ ಚಂದ್ರನ ನೋಡೆ ಯಾರಿಗೂ ತಪ್ಪದು ಅಪವಾದ. ಸಂಕಷ್ಟಹರ ಗಣಪತಿಯನ್ನು ನೆನೆದರೆ ನಿಂದೆ ಪರಿಹಾರ. ಹಿರಿಯರು ಮೇಲೆ ಇದ್ದಾಗ ಕಿರಿಯರು ಜಾರಿ ಬಿದ್ದಾಗ ಗಹಗಹಿಸಿ ನಗುವ ರೀತಿಯ ಬಿಡುವ ನೀತಿಯು ತಾನೇ ಈ ಕಥೆಯು. ಚೌತಿಯ ದಿವಸ ಚಂದ್ರನ ನೋಡೆ ಯಾರಿಗೂ ತಪ್ಪದು ಅಪವಾದ. ತಿಳಿತಲ್ವೇ? ಗುರುಗಳೇ, ಇವಾಗ ಕಣ್ಣಿಗೆ ಕಾಣೋ ದೇವರಂದ್ರೆ ತಂದೆ ತಾಯಿ ಅಂತ ಹೇಳಿದ್ರು. ಹೌದಪ್ಪ. ಅದು ಹೇಗೆ ಗುರುಗಳೇ? ಹೇಳ್ತೇನಪ್ಪ, ಕೂತ್ಕೋ. ನೋಡಪ್ಪ, ನಾವು ತಂದೆ ತಾಯಿಗಳನ್ನು ಕಣ್ಣಿಗೆ ಕಾಣುವ ದೇವರೆಂದು ನಮ್ಮ ಭಾವನೆ. ಇದನ್ನೇ ನಮ್ಮ ಗಣೇಶ ಜಗತ್ತಿಗೆ ಸಾಬೀತುಪಡಿಸಿದಂಥ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳಿಸಿಕೊಳ್ಳಿ. ಏನು ಕರುಣಾ ಹೃದಯನೋ ಏಕದೌತನೇ, ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ. ಸಾಟಿ ಇಲ್ಲವೋ ನಿನ್ನ ಪ್ರೀತಿಗೆ ಲಂಬೋದರನೇ. ತಂದೆ ತಾಯಲಿ ಮೂರು ಲೋಕವ ಕಂಡ ಪರಮ ಜ್ಞಾನಿಯೇ. ತಂದೆ ತಾಯಲಿ ಮೂರು ಲೋಕವ ಕಂಡ ಪರಮ ಜ್ಞಾನಿಯೇ. ಜ್ಞಾನ ಫಲವನ್ನು ಪಡೆದ ಬಾಲನೆ ಜ್ಞಾನವಾರಿಧಿಯೇ. ಜ್ಞಾನ ಫಲವನ್ನು ಪಡೆದ ಬಾಲನೆ ಜ್ಞಾನವಾರಿಧಿಯೇ.
ಅರ್ಪಿಸಿದರು ತೃಪ್ತಿ ಅದರಲ್ಲಿ ಪಡುವೆ ನೀ ಮಂತ್ರತಂತ್ರವ ಅರಿಯದಿದ್ದರು ಶುದ್ಧ ಮನಸ್ಸಿಗೆ ಒಲಿವೆ ನೀ ಮಂತ್ರತಂತ್ರವ ಅರಿಯದಿದ್ದರು ಶುದ್ಧ ಮನಸ್ಸಿಗೆ ಒಲಿವೆ ನೀ ಏನು ಕರುಣಾ ಹೃದಯನು ಏಕದೌತನೇ ಸಾಟಿ ಇಲ್ಲವು ನಿನ್ನ ಪ್ರೀತಿಗೆ ಲಂಬೋದರನೇ ಸಾಟಿ ಇಲ್ಲವು ನಿನ್ನ ಪ್ರೀತಿಗೆ ಲಂಬೋದರನೇ ತಿಳಿತಲ್ವೇ? ಹಾ ಗುರುಗಳೇ, ಈ ಗಣಪತಿಯನ್ನು ಅವರವರ ಮನೆಯಲ್ಲಿ ಅವರವರ ಪದ್ಧತಿಯಂತೆ ಪೂಜೆ ಮಾಡ್ತಾರೆ. ಆದ್ರೆ ಗಣಪತಿಯನ್ನು ಸಾರ್ವಜನಿಕವಾಗಿ ಯಾಕೆ ಆಚರಿಸ್ತಾರೆ? ಹಾ ನೋಡ್ರಪ್ಪ, ಗಣಪತಿಗಿರುವ ಜನಪ್ರಿಯತೆಯನ್ನು ಎಲ್ಲ ವರ್ಗದ ಜನರು ಯಾವುದೇ ಗೊಂದಲ ಆತಂಕಗಳನ್ನು ಸೃಷ್ಟಿಸದೆ ಧರ್ಮ ಸಂಸ್ಕೃತಿ ರಕ್ಷಣೆ ಸಂಘಟನೆಗಳ ರಕ್ಷಣೆಗೋಸ್ಕರ ಸಾರ್ವಜನಿಕವಾಗಿ ಆಚರಿಸುತ್ತಾ ಬಂದರು. ಇದಕ್ಕೆ ಮೂಲ ಕಾರಣ ಆ ಬಾಲಗಂಗಾಧರ ತಿಲಕರು. ಹೌದಪ್ಪ. ज्ञानाची स्फुल्लिंग मनाचे पेटून उठले स्वाभिमानाचे हे कुंड मनाचे मग धग धगले श्रृंखला तोडी हे दास्य आता नासाही कोणा देश हा आमचा स्वातंत्र्याचा आमचा बाणा मातेच्या पायाशी हे अर्पण प्राणाचे खेळूया ऋण आम्हा हा जन्म लाभला त्याचे घेऊ हे ब्रिद हाती हासे तू सिंधू नव हिंदुस्थानाचे स्वराज्य हा माझा जन्मसिद्ध हक्क आहे आणि तो मी मिळवणारच. ನಾನು ಬಾಲಗಂಗಾಧರ ತಿಲಕ್ ಅಂತ. ಜೂನ್ 23, 1856ರಲ್ಲಿ ನನ್ನ ಜನನ. ಆಗಸ್ಟ್ 1, 1920ರಲ್ಲಿ ನನ್ನ ಮರಣ. ಈ ಮಧ್ಯೆ ಬದುಕಿನಲ್ಲಿ ಹೋರಾಟದ ಜೀವನ. ನನ್ನ ಹೋರಾಟದಲ್ಲಿ ಮುಖ್ಯ ಗರ್ಜನೆ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎನ್ನುವುದು. ನೋಡಿ ಪ್ರಜೆಗಳೇ, ನಮ್ಮನ್ನು ಆ ಬ್ರಿಟಿಷರು ಆಳುತ್ತಿದ್ದಾರೆ. ಅವರಿಂದ ನಾವು ಸ್ವಾತಂತ್ರ್ಯವನ್ನು ಪಡೆಯಲು ನಾವೆಲ್ಲರೂ ಒಗ್ಗಟ್ಟಾಗಲೇಬೇಕು. ಛತ್ರಪತಿ ಶಿವಾಜಿಯು ಮೊಘಲರ ವಿರುದ್ಧ ಹೋರಾಟದಲ್ಲಿ ನಮ್ಮ ಒಗ್ಗಟ್ಟಿಗಾಗಿ ಪ್ರತಿ ಮನೆಗಳಲ್ಲಿ ಗಣೇಶನ ಹಬ್ಬವನ್ನು ಆಚರಿಸಲು ಚಾಲನೆಯನ್ನು ನೀಡಿದರೆ, ನಾವು ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಖಂಡಿಸಿ ನಮ್ಮ ಸಂಸ್ಕೃತಿ ಮತ್ತು ಧರ್ಮದ ಉಳಿವಿಗಾಗಿ ಸ್ವಾತಂತ್ರ್ಯಕ್ಕಾಗಿ ನಾವೆಲ್ಲರೂ ಒಂದಾಗಲೇಬೇಕು. ಕೌಟುಂಬಿಕವಾಗಿ ಸಮಾಜದ ಮಧ್ಯೆ ಸಾಮರಸ್ಯವನ್ನು ಉಂಟು ಮಾಡಬೇಕು. ವಿದೇಶಿ ಉತ್ಪನ್ನಗಳನ್ನು ಬಹಿಷ್ಕರಿಸಬೇಕು. ಮದ್ಯಪಾನವನ್ನು ನಿಷೇಧಿಸಬೇಕು. ಹಾಗೆಯೇ ನಮ್ಮ ದೇಶದ ಸಂವಿಧಾನ ಮತ್ತು ಕಾನೂನನ್ನು ಪಾಲಿಸುವಂತಾಗಬೇಕು. ಆದುದರಿಂದ ಪ್ರತಿ ಮನೆಗಳಲ್ಲಿ ಗಣೇಶನ ಹಬ್ಬವನ್ನು ಆಚರಿಸುವುದರೊಂದಿಗೆ
ಜನನಾಯಕರು, ಸಾಮಾನ್ಯರು, ಜಾತಿ ಮತ ಭೇದವೆಲ್ಲ ಮರೆತು ಈ ಗಣೇಶನ ಹಬ್ಬವನ್ನು ಸಾರ್ವಜನಿಕವಾಗಿ ಆಚರಿಸಬೇಕು. ಈ ನಮ್ಮ ಒಗ್ಗೂಡುವಿಕೆಗೆ ಈ सार्वजनिक गणेशोत्सव ಒಂದು ज्ञानाची स्फुल्लिंग मनाचे पेटून उठले, स्वाभिमानाचे हे कुंड मनाचे मग धग धगले. शृंखला तोडी हे दास्य आता नासाही कोणा, देश हा आमचा स्वातंत्र्याचा आमचा बाणा. मातेच्या पायाशी हे अर्पण प्राणाचे, खेळूया ऋण आम्हा हा जन्म लाभला त्याचे. घेऊ हे ब्रिद हाती हासे तू सिंधू नव हिंदुस्थानाचे. स्वराज्य हा माझा जन्मसिद्ध हक्क आहे आणि तो मी मिळवणारच. ಏನು ಮಾಡೋದು, ಸ್ವಾತಂತ್ರ್ಯ ಸಿಕ್ಕಿತು. ಸ್ವಾತಂತ್ರ್ಯದ ನಂತರ ಧಾರ್ಮಿಕ ಕೇಂದ್ರವಾಗಿದ್ದ ಗಣೇಶೋತ್ಸವ ವಿಸ್ತಾರಗೊಂಡಿತು. ತಿಲಕರ ಮೂಲ ಆಶಯ ಜನರು ಮರೆತಂತೆ ಕಾಣುತ್ತಿದೆ. ಇತ್ತೀಚೆಗೆ ಗಣೇಶ ಹಬ್ಬವನ್ನು ಗಮನಿಸಿದಾಗ ಸಂಘಟನೆಗಳು ವಿಘಟನೆಗಳಾದ ಉದಾಹರಣೆಗಳಿವೆ. ಪ್ರತಿಷ್ಠೆಗಳು ಮೆರೆದಾಡುವುದು ಸ್ಪಷ್ಟವಾಗಿ ಕಾಣುತ್ತಿದೆ. ಸಂಘಟನೆಗಳು ಎರಡಾಗಿ ಮೂರಾಗಿ ಹರಿದು ಹಂಚಾದ ಉದಾಹರಣೆಗಳಿವೆ. ನಮ್ಮ ಸಂಸ್ಕೃತಿಯ ಸಾಂಸ್ಕೃತಿಕ ಕಾರ್ಯಕ್ರಮದ ಬದಲು ಪಾಶ್ಚಾತ್ಯ ಮೂಲದಿಂದ ಬಂದಿರುವ ಸಂಗೀತಗಳು, ಕಿವಿ ಚಿಟ್ಟು ಹಿಡಿಯುವ ಸಂಗೀತಗಳು ಪ್ರದರ್ಶನಗೊಳ್ಳುತ್ತಿದೆ. ಇದರ ಬದಲು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಜನರು ಪ್ರೀತಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ತಿಲಕರ ಮೂಲ ಆಶಯಕ್ಕೆ ಒಂದು ಅರ್ಥ ಬಂದಿತ್ತು. ಆದ್ದರಿಂದಾಗಿ ಈ ಗಣೇಶೋತ್ಸವ ಒಂದು ವಿಘಟನೆಗಾಗಿ ಅಲ್ಲ, ಅದು ಸಂಘಟನೆಗಾಗಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಬೆಳಕನ್ನು ಬಿತ್ತೋಣ.
ಬಿರುಗಾಳಿಯ ಹೊಯ್ಲಿಗೆ ಹೊಯ್ದಾಡುವ ಹಡಗನು ಎಚ್ಚರದಿ ಮುನ್ನಡೆಸೋಣ. ಮತಗಳು ಎಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಿ ಬದುಕೋಣ. ಭಯ ಸಂಶಯದಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನ ಬಿತ್ತೋಣ. ನಮೋ ನಮೋ ಭಾರತಾಂಬೆ ಪದರಿ ಷಂಡಮಣ